ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗವಹಿಸಿದ್ದ ಆರೋಪ ಹುಣಸಗಿ ತಾಲೂಕಿನ ಇಬ್ಬರು ಸರ್ಕಾರಿ ಶಿಕ್ಷಕರು ಅಮಾನತುಗೊಂಡಿದ್ದಾರೆ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕು ಸರ್ಕಾರಿ ಶಿಕ್ಷಕರು ಆರ್ಎಸ್ಎಸ್ನ ಪಥಸಂಚಲನ. ಡಿಡಿಪಿ ಚನ್ನಬಸಪ್ಪ ಮುಧೋಳ ಆದೇಶವನ್ನು ಮಾಡಿದ್ದಾರೆ. ಕುಪ್ಪಿ ಗ್ರಾಮದ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕ ಅಣ್ಣಾ ಸಾಹೇಬ್ ದೇಶಮುಖ್, ಹುಣಸಗಿ ಪಟ್ಟಣದ ಪ್ರೌಢಶಾಲೆಯ ಶಿಕ್ಷಕ ಗುರುರಾಜ್ ಜೋಶಿ ಅಮಾನತುಗೊಂಡಿದ್ದಾರೆ. ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ದಂಥ ಇಬ್ಬರು ಶಿಕ್ಷಕರು. ತಾಳಿಕೋಟೆಯಲ್ಲಿ ನಡೆದಿದ್ದಂಥ ಆರ್ಎಸ್ಎಸ್ನ ಪಥಸಂಚಲನ ಇದು. ಈ ಬಗ್ಗೆ ದೂರು ಸಲ್ಲಿಸಿತ್ತು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ಮುಖಂಡರು ಸಲ್ಲಿಸಿದ್ರು. ಘಟನೆ ನಡೆದು 9 ತಿಂಗಳ ಬಳಿಕ ಕ್ರಮವನ್ನು DDPI ಕೈಗೊಂಡಿದ್ದಾರೆ. 9 ತಿಂಗಳು ಇಲಾಖೆ ತನಿಖೆ, ನೋಟಿಸ್, ಹಾಗೆ ಹೀಗೆ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿ ಕೊನೆಗೂ ಕೂಡ RSS ಪಥಸಂಚಲನದಲ್ಲಿ ಭಾಗವಹಿಸಿರೋದು ತಪ್ಪು ಅಂತ ಶಿಕ್ಷಣ ಇಲಾಖೆ ಅಭಿಪ್ರಾಯಕ್ಕೆ ಬಂದಿದೆ. ಅವರಿಬ್ಬರನ್ನು ಈಗ ಸೇವೆಯಿಂದ ಅಮಾನತುಗೊಳಿಸಲಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮಲ್ಲಪ್ಪ ನೀಡ್ತಾರೆ. ಮಲ್ಲಪ್ಪ, ಯಾವಾಗ ಬುದ್ಧಿ ಬರೋದು ಅಂತ ಹೇಳಿ ಪಾಠ ಮಾಡ್ಕೊಂಡಿರಿ ಅಂತ ಹೇಳಿದ್ರೆ, ಪಥಸಂಚಲನದಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿದ್ರೆ ನೋಡಿ ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ರೀತಿಯಲ್ಲಿ ಆಗಿದೆ ಈಗ. ದಶರಥ್, ಇದು ನಿಜಕ್ಕೂ ಕೂಡ ಶಿಕ್ಷಣ ಇಲಾಖೆಗೆ ಒಂದ್ ರೀತಿಯಲ್ಲಿ ಕಪ್ಪು ಚುಕ್ಕಿ ಅಂತಾನೆ ಹೇಳ್ಬೋದು. ಏನ್ ಇಲಾಖೆ ಸಚಿವರಾದಂತ ಮಧು ಬಂಗಾರಪ್ಪ ಅವರು RSS ವಿರುದ್ಧ ಅಷ್ಟೇ ಕಟುವಾಗಿ ಟೀಕೆ ಮಾಡ್ತಾರೆ, ಆದ್ರೆ ಅವ್ರ ಇಲಾಖೆ ಶಿಕ್ಷಕರನ್ನ ನಿಭಾಯಿಸುವಲ್ಲಿ ಎಲ್ಲ ಒಂದ್ ಕಡೆ ವಿಫಲರಾಗಿದ್ದಾರೆ ಎನ್ನುವ ಮಾತು ಕೂಡ ಕೇಳಿ ಬರ್ತದೆ. ಏನು ಯಾದಗಿರಿ ಜಿಲ್ಲೆಯ ಹುಣಸಗಿಯ ಇಬ್ಬರು ಶಿಕ್ಷಕರಾದಂತ ಏನು ಕುಪ್ಪಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕರಾದಂತ ಅಣ್ಣಾ ಸಾಹೇಬ್ ದೇಶಮುಖ್ ಅವರು ಹಾಗೂ ಅದೇ ಹುಣಸಗಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಶಿಕ್ಷಕರಾದಂತ ಗುರುರಾಜ್ ಜೋಶಿ ಅವರು ಒಬ್ಬರು ತಾಳಿಕೋಟೆಯಲ್ಲಿ ಭಾಗವಹಿಸಿದ್ರೆ, ಇನ್ನೊಬ್ಬರು ಹುಣಸಗಿ ಪಟ್ಟಣದಲ್ಲಿ ನಡೆದಂತ RSS ಪಥಸಂಚಲನದಲ್ಲಿ ಭಾಗವಹಿಸಿದ್ರು. ಈ ಭಾಗವಹಿಸಿದ್ದನ್ನು ಕಂಡು ಅಂಬೇಡ್ಕರ್ ಸೇನೆ ವತಿಯಿಂದ ಏನ್ DDPI ಅವರಿಗೆ ದೂರು ನೀಡಲಾಗಿತ್ತು. ಈ ದೂರು ನೀಡಿದ ಸುದೀರ್ಘ ಅದು 9 ತಿಂಗಳ ಬಳಿಕ ಇಬ್ಬರು ಶಿಕ್ಷಕರಿಗೆ DDPI ಅವರು ಅಮಾನತು ಮಾಡುವ ಮೂಲಕ ಒಂದ್ ರೀತಿಯಲ್ಲಿ ಶಾಕ್ ನೀಡಿದ್ದಾರೆ. ಈ ಶಿಕ್ಷಕರು ಪ್ರಭಾವಿ ರಾಜಕಾರಣಿಗಳ ಮೂಲಕ ಒತ್ತಡ ಏರಿದ ಪರಿಣಾಮವಾಗಿ ಇಷ್ಟೊಂದು ಕಾಲ ವಿಳಂಬವಾಗಿದೆ ಅನ್ನುವ ಆರೋಪ ಕೂಡ ಕೇಳಿ ಬರ್ತದೆ. ಏನು ಪಾಠ ಪ್ರವಚನ ಮತ್ತು ಮುಂದಿನ ಮಕ್ಕಳ ಭವಿಷ್ಯವನ್ನು ಉಜ್ವಲವಾಗಿ ರೂಪಿಸಬೇಕಾದಂತ ಶಿಕ್ಷಕರೇ ಕೂಡ ಈ RSS ಪಥಸಂಚಲನದಲ್ಲಿ ಭಾಗವಹಿಸಿರುವುದು ಎಲ್ಲ ಒಂದ್ ಕಡೆ ಆ ಶಿಕ್ಷಣ ವಲಯದಲ್ಲಿ ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗುತ್ತೆ. ಅದರಲ್ಲೂ ಕೂಡ ಸಾರ್ವಜನಿಕ ಸಂಘ ಸಂಸ್ಥೆಗಳು ಕೂಡ ಸಾಕಷ್ಟು ಟೀಕೆಗಳು ಕೂಡ ಕೇಳಿ ಬರ್ತದೆ. ಈ ನಿಜಕ್ಕೂ ಕೂಡ ಶಿಕ್ಷಣ ಇಲಾಖೆ ಬಹಳ ದಿನಗಳಾದ್ರೂ ಕೂಡ ತನ್ನ ಕಠಿಣ ನಿರ್ಧಾರವನ್ನು ಕ್ರಮ ಕೈಗೊಳ್ಳುವ ಮೂಲಕ ಶಿಕ್ಷಕರಿಗೆ ಒಂದು ರೀತಿಯಲ್ಲಿ ಬಿಸಿ ಮುಟ್ಟಿಸುವಂತ ಕೆಲಸ ಮಾಡಿದೆ. ಯಾವುದೇ ರೀತಿಯಿಂದ ಶಿಕ್ಷಕರಾದವರು ಸಂಘ ಸಂಸ್ಥೆಗಳಲ್ಲಿ ಬೇರೆ ಬೇರೆ ಸರ್ಕಾರದ ನಿಯಮಗಳನ್ನು ಪಾಲನೆ ಮಾಡುವ ಮೂಲಕ ಅವರು ಕರ್ತವ್ಯ ನಿರ್ವಹಿಸಬೇಕೆಂಬುದ ಏನು KCR ರೂಲ್ ಹೇಳ್ತದೆ, ಆ ರೂಲ್ ಅನ್ನು ನಿಯಮಗಳನ್ನು ಮೀರಿ ಈ ಶಿಕ್ಷಕರು ಕೂಡ ಭಾಗವಹಿಸಿದ್ರು RSS ಪಥಸಂಚಲನದಲ್ಲಿ. ಇದರಿಂದಾಗಿ ಶಿಕ್ಷಣ ಅಧಿಕಾರಿಗಳ ಕೆಂಗಣಿಗೆ ಗುರಿಯಾಗಿದ್ರು. ಅದನ್ನು ಕಂಡಂತ ಅಂಬೇಡ್ಕರ್ ಸೇನೆ ಅವರು ಕೂಡ ಒಂದ್ ರೀತಿಯಲ್ಲಿ ಬಹಳ 9 ತಿಂಗಳ ಕಾಲ ಸುದೀರ್ಘವಾಗಿ ಫೈಟ್ ಮಾಡೋ ಮೂಲಕ ಕೊನೆಗೂ ಅವರಿಗೆ ನ್ಯಾಯ ಸಿಕ್ಕಿದೆ. ಥ್ಯಾಂಕ್ ಯು ಮಲ್ಲಪ್ಪ.